ಮಧ್ಯಮ ವರ್ಗದ ಜನರಿಗೆ ಬಂಪರ್ ಘೋಷಣೆ 12 ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ತೆರಿಗೆ ಇಲ್ಲ. ವೀಕ್ಷಕರೇ, ನಾನು ಕೇಶವ್ ಪ್ರಸಾದ್. 2025ರ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಮ ವರ್ಗದ ವೇತನದಾರರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ವರ್ಷಕ್ಕೆ 12 ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಇನ್ನು ಮುಂದೆ ಯಾವುದೇ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗಿ ಬರಲ್ಲ. ಆದರೆ ಇದು ಹೇಗೆ ಅನ್ನುವಂತಹ ಒಂದು ಗೊಂದಲ ಕೆಲವರಲ್ಲಿ ಇರಬಹುದು. ಅದಕ್ಕಾಗಿ ಎಲ್ಲ ವಿವರಗಳನ್ನು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಹೊಸ ತೆರಿಗೆ ಪದ್ಧತಿಯಲ್ಲಿ ನಿಮಗೆ ಈ ಅನುಕೂಲ ಸಿಗುತ್ತೆ. ಅಂದರೆ ವೇತನದಾರರಿಗೆ ಒಟ್ಟು 12,75,000 ರೂಪಾಯಿ ತನಕ ಆದಾಯಕ್ಕೆ ತೆರಿಗೆ ಇರುವುದಿಲ್ಲ. ಹಾಗಾದರೆ ಆದಾಯ ತೆರಿಗೆಯ ಸ್ಲ್ಯಾಬ್ ಪ್ರಕಾರ ತೆರಿಗೆ ದರ 4 ಲಕ್ಷ ರೂಪಾಯಿಗಿಂತ ಮೇಲಿನ ಆದಾಯಕ್ಕೆ ತೆರಿಗೆ ಅಪ್ಲೈ ಆಗುತ್ತೆ. ಇದು ಹೇಗೆ ಅನ್ನುವಂತಹ ಒಂದು ಗೊಂದಲ ನಿಮ್ಮಲ್ಲಿ ಇರ್ಬೋದು. ಇದು ಹೇಗೆ ಅಂತಂದರೆ, ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 87A ಅಡಿಯಲ್ಲಿ ಟ್ಯಾಕ್ಸ್ ರಿಬೇಟನ್ನು ಕೇಂದ್ರ ಸರ್ಕಾರ ಈ ಸಾರಿ ಹೆಚ್ಚಳ ಮಾಡಿದೆ. ಈ ಟ್ಯಾಕ್ಸ್ ರಿಬೇಟ್ ಹಾಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿಗಳ ಒಂದು ಸೇರಿಸಿದಾಗ ಈ 12,75,000 ರೂಪಾಯಿ ತನಕ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿ ಬರಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಅವಕಾಶ ಇರುವುದಿಲ್ಲ. ಮುಖ್ಯವಾಗಿ ನಾವು ಒಂದು ಕಡೆ ಟ್ಯಾಕ್ಸ್ ಸ್ಲ್ಯಾಬ್ ಅಥವಾ ಟ್ಯಾಕ್ಸ್ ದರವನ್ನು ನೋಡಿದರೆ, ಮತ್ತೊಂದು ಕಡೆ ಸೆಕ್ಷನ್ 87A ಅಡಿಯಲ್ಲಿ ಸಿಗುವಂತಹ ಟ್ಯಾಕ್ಸ್ ರಿಬೇಟ್, ಇದರ ಪರಿಣಾಮವಾಗಿ ನಿಮಗೆ 12,75,000 ರೂಪಾಯಿ ತನಕ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿ ಬರಲ್ಲ. ಈ ಮೂಲಕ ಮಧ್ಯಮ ವರ್ಗದ ಜನರಿಗೆ ತೆರಿಗೆ ಹೊರೆಯನ್ನು ಸರ್ಕಾರ ಗಣನೀಯವಾಗಿ ಇಳಿಸಿದೆ ಅಂತ ಹೇಳ್ಬೋದು. To taxpayers up to 12 lakh of income other than special rate income such as capital gains, tax rebate is being provided in addition to the benefit due to slab rate reduction in such a manner that there is no tax payable by them. ಮುಂದಿನ ವಾರ ಹೊಸ ಆದಾಯ ತೆರಿಗೆ ವಿಧೇಯಕ ಕೂಡ ಸಂಸತ್ನಲ್ಲಿ ಮಂಡನೆಯಾಗಲಿದೆ. ಅದರಲ್ಲಿ ಮತ್ತಷ್ಟು ವಿವರಗಳು ತಿಳಿಯಲಿದೆ. ಮುಖ್ಯವಾಗಿ ಸರ್ಕಾರ ನೇರ ತೆರಿಗೆ ಪದ್ಧತಿಯನ್ನು ಮತ್ತಷ್ಟು ಸರಳ ಮತ್ತು ಸುಧಾರಣೆ ಮಾಡುವ ಉದ್ದೇಶದಿಂದ ಈ ವಿಧೇಯಕವನ್ನು ತರ್ತಾ ಇದೆ. ಹೊಸ ತೆರಿಗೆ ದರದ ಶ್ರೇಣಿಯನ್ನು ಈಗ ನೋಡೋಣ. 0ದಿಂದ 4 ಲಕ್ಷ ರೂಪಾಯಿ ತನಕ ಯಾವುದೇ ತೆರಿಗೆ ಇಲ್ಲ. 4 ಲಕ್ಷ ರೂಪಾಯಿಯಿಂದ 8 ಲಕ್ಷ ರೂಪಾಯಿ ತನಕ 5% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. 8 ಲಕ್ಷ ರೂಪಾಯಿಗಳಿಂದ 12 ಲಕ್ಷ ರೂಪಾಯಿ ತನಕ 10% ಟ್ಯಾಕ್ಸ್ ಇದೆ. 12 ಲಕ್ಷ ರೂಪಾಯಿಯಿಂದ 16 ಲಕ್ಷ ರೂಪಾಯಿ ತನಕ 15% ಟ್ಯಾಕ್ಸ್ ಸ್ಲ್ಯಾಬ್ ಇದೆ. 16 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿ ತನಕ 20% ಟ್ಯಾಕ್ಸ್ ಇರುತ್ತೆ. ಇನ್ನು 20 ಲಕ್ಷ ರೂಪಾಯಿಗಳಿಂದ 24 ಲಕ್ಷ ರೂಪಾಯಿ ತನಕ 30% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ತೆರಿಗೆ ಹೊರೆಯನ್ನು ಇಳಿಸಿದ ಪರಿಣಾಮ ಮಧ್ಯಮ ವರ್ಗದ ವೇತನದಾರರ ಕೈಯಲ್ಲಿ ಸಾಕಷ್ಟು ಹಣ ಉಳಿಯಲಿದೆ. ಆದರೆ ಇದಕ್ಕಾಗಿ ನೀವು ಹೊಸ ತೆರಿಗೆ ಪದ್ಧತಿಯನ್ನು, ನ್ಯೂ ಟ್ಯಾಕ್ಸ್ ರಿಜಿಮನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿ ಟ್ಯಾಕ್ಸ್ ರಿಬೇಟನ್ನು ಕೂಡ ಪಡಿಬೇಕಾಗುತ್ತೆ. ಇದರಿಂದ 12,75,000 ರೂಪಾಯಿ ತನಕ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿ ಬರಲ್ಲ. ಇನ್ನು ಮುಂದೆ 12 ಲಕ್ಷ ರೂಪಾಯಿ ತನಕ ಆದಾಯ ಇರುವ ಮಧ್ಯಮ ವರ್ಗದ ವೇತನದಾರರು ಯಾವುದೇ ನೇರ ತೆರಿಗೆಯನ್ನು ಕಟ್ಟಬೇಕಾಗಿ ಬರುವುದಿಲ್ಲ. ಹೀಗಾಗಿ ಇದುವರೆಗೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂದರೆ GST ಎರಡನ್ನೂ ಕೂಡ ಕಟ್ಟಬೇಕಾಗಿ ಬರ್ತಾ ಇರೋದ್ರಿಂದ ಅವರ ಕೈಯಲ್ಲಿ ಖರ್ಚಿಗೆ ದುಡ್ಡು ಉಳಿತಾ ಇರಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಈ ಮಹತ್ವದ ನಿರ್ಧಾರ ತೆರಿಗೆದಾರ ಸ್ನೇಹಿ ಘೋಷಣೆ ಆಗಿದೆ ಅಂತಾನೆ ಹೇಳ್ಬೋದು. ತೆರಿಗೆ ಉಳಿತಾಯದ ಹಣದಿಂದ ಜನ ಖರ್ಚುಗಳನ್ನು ಮಾಡಬಹುದು, ಬೇರೆ ಕಡೆ ಹೂಡಿಕೆಯನ್ನು ಕೂಡ ಮಾಡಬಹುದು. ಇದರಿಂದ ಮತ್ತೆ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ರೀತಿಯ ಪುಷ್ಟಿ ಸಿಗುತ್ತೆ. ಇನ್ನು ಸಣ್ಣ ತೆರಿಗೆದಾರರಿಗೆ ಬಾಡಿಗೆ ಮೇಲಿನ TDS ಮಿತಿಯನ್ನು ಕೂಡ ಈಗಿನ 2,40,000 ರೂಪಾಯಿಯಿಂದ 6 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಅಂದರೆ ಯಾರಿಗೆ ಮನೆ ಬಾಡಿಗೆ ಕೊಟ್ಟಿರ್ತಾರೆ ಅವರಿಗೆ ಸುಮಾರು ತಿಂಗಳಿಗೆ 50,000 ರೂಪಾಯಿ ಬಾಡಿಗೆ ಅವರು ವಿಧಿಸಿದ್ರು ಕೂಡ ಅವರಿಗೆ TDS ಕಟ್ಟಾಗಲ್ಲ. ಅಂದರೆ ಮನೆ ಓನರ್ಗೆ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಮನೆಯಲ್ಲಿ ಯಾರು ಬಾಡಿಗೆ ಇರ್ತಾರೆ ಅವರು ಕೂಡ ಈ TDS TCS ಅಪ್ಲೈ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇರುವುದಿಲ್ಲ. ಇನ್ನು ಹಿರಿಯ ನಾಗರಿಕರಿಗೆ ಡೆಪಾಸಿಟ್ಗಳ ಬಡ್ಡಿಗೆ ಸಂಬಂಧಿಸಿದ TDS ಮಿತಿಯನ್ನು ಈಗಿನ 50,000 ರೂಪಾಯಿಗಳಿಂದ 1 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಅಂದರೆ ನೀವು ನೋಡಿ, ಹಿರಿಯ ನಾಗರಿಕರು 1 ಲಕ್ಷ ರೂಪಾಯಿ ತನಕ ನಿಮಗೆ ನಿಮ್ಮ ಡೆಪಾಸಿಟಲ್ಲಿ ಇಂಟ್ರೆಸ್ಟ್ ಆದಾಯ ಬರುತ್ತೆ ಅಲ್ವಾ, ಆ ಇಂಟ್ರೆಸ್ಟ್ಗೆ TDS ಕಟ್ಟಾಗೋದಿಲ್ಲ. ಅಂದರೆ ಅಷ್ಟು TDS ಹಣ ಹಿರಿಯ ನಾಗರಿಕರಿಗೆ ಉಳಿತಾಯ ಆಗುತ್ತೆ.
ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿ ಇರೋದ್ರಿಂದ ಒಟ್ಟು 12,75,000 ರೂಪಾಯಿ ತನಕ ಯಾವುದೇ ತೆರಿಗೆ ಇರುವುದಿಲ್ಲ. ಇನ್ನು ಹಲವು ತೆರಿಗೆ ವಿನಾಯಿತಿಗಳನ್ನು ಪ್ರಕಟಿಸಲಾಗಿದೆ. ಉದಾಹರಣೆಗೆ ಶಿಕ್ಷಣ ಸಾಲದ ಮೇಲಿನ 10 ಲಕ್ಷ ರೂಪಾಯಿ ತನಕದ ಸಾಲಕ್ಕೆ TCS ಅನ್ನು ರದ್ದುಪಡಿಸಿದ್ದಾರೆ. ಬಜೆಟ್ನಿಂದ ಯಾವುದೆಲ್ಲ ಅಗ್ಗ ಆಗಲಿದೆ ಅನ್ನುವ ಒಂದು ಕುತೂಹಲಕರವಾದ ಅಂಶಗಳನ್ನು ಇವಾಗ ನೋಡೋಣ. ನೋಡಿ, ಮೊಬೈಲ್ ಫ್ಯಾನ್ ಬ್ಯಾಟರಿಯ ಉತ್ಪಾದನೆಗೆ ಉತ್ತೇಜನ ನೀಡಲಾಗಿದ್ದು ಮೊಬೈಲ್ ಫೋನ್ ಇನ್ನು ಮುಂದೆ ಅಗ್ಗ ಆಗುವಂಥ ಸಾಧ್ಯತೆ ಇದೆ. ಇನ್ನು 36 ಲೈಫ್ ಸೇವಿಂಗ್ ಔಷಧ ಕೂಡ ಅಗ್ಗ ಆಗುತ್ತೆ. ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಬ್ಯಾಟರಿ ದರ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಇನ್ನು ಫ್ರೋಝನ್ ಫಿಶ್ ದರ ಕೂಡ ಇಳಿಯಲಿದೆ. LCD LED ಟಿವಿಗಳ ಓಪನ್ ಸೆಲ್ ದರ ಕೂಡ ಇಳಿಯಲಿದೆ. ಹೀಗಾಗಿ ಇದೆಲ್ಲ ಒಂದು ಉತ್ಪನ್ನಗಳು ಅಗ್ಗ ಆಗುವುದರಿಂದ ಕೂಡ ಗ್ರಾಹಕರಿಗೆ, ಅಂದರೆ ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವರಿಗೆ ಸಾಕಷ್ಟು ಅನುಕೂಲ ಆಗಲಿದೆ. ನೋಡಿ ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಆದಾಯ ತೆರಿಗೆ ಸ್ಲ್ಯಾಬ್ಗೆ ಸಂಬಂಧಪಟ್ಟ ಹಾಗೆ ಹೇಳೋದಿದ್ರೆ 4 ಲಕ್ಷ ರೂಪಾಯಿಗಳ ತನಕ ಯಾವುದೇ ಟ್ಯಾಕ್ಸ್ ಇರಲ್ಲ. ನಂತರ ಈ ಟ್ಯಾಕ್ಸ್ ದರಗಳು ಅಪ್ಲೈ ಆಗೋದಿದ್ರೂ ಕೂಡ ನೀವು ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಟ್ಯಾಕ್ಸ್ ರಿಬೇಟನ್ನು ಪಡೆಯುವ ಮೂಲಕ 12 ಲಕ್ಷ ರೂಪಾಯಿ ತನಕ ಯಾವುದೇ ತೆರಿಗೆಯನ್ನು ಕಟ್ಟಬೇಕು ಬರಲ್ಲ. ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿ ಸಿಗೋದ್ರಿಂದ 12,75,000 ರೂಪಾಯಿವರೆಗೆ ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿ ಬರಲ್ಲ. ಈ ಒಂದು ವ್ಯತ್ಯಾಸವನ್ನು ಬಹಳ ಕರೆಕ್ಟಾಗಿ ತಿಳಿದುಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯ ಗೊಂದಲಗಳು ಪರಿಹಾರ ಆಗುತ್ತೆ ಹಾಗೂ ಕೈಯಲ್ಲಿ ಸಾಕಷ್ಟು ಹಣ ಕೂಡ ಉಳಿತಾಯ ಆಗುತ್ತೆ. ಆ ಹಣವನ್ನು ಬೇಕಾದ ಹಾಗೆ ಖರ್ಚು ಮಾಡ್ಬೋದು ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು. ಈ ರೀತಿ ನಿಮ್ಮ ಪರ್ಸನಲ್ ಫೈನಾನ್ಸನ್ನು ಭಾಳ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಅನುಕೂಲ ಆಗುತ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ವಿಶ್ವ1 TV ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.